ಚೆನ್ನಾಗಿದ್ದೀರಾ? ಹೇಗಿತ್ತು ನಿಮ್ ದಿನ ಇವತ್ತು? ಚೆನ್ನಾಗ್ ಹೋಯ್ತಾ? ವಾವ್, ಸೂಪರ್. ಅಲ್ಲಿ ಮಳೆ ಬೀಳ್ತಾ ಇದೆಯಾ? ಇಲ್ಲಂತೂ ಸಿಕ್ಕಾಪಟ್ಟೆ ಮಳೆ. ಸೇಫ್ ಆಗಿರಿ ಎಲ್ಲರೂ. ಸೊ ಇವತ್ತಿನ ಸೆಷನ್ ಅಲ್ಲಿ ನಾವ್ ಏನ್ ಗೊತ್ತಾ ನೋಡ್ಕೊಳ್ತೀವಿ. ನಮ್ ಮನೆಗ್ ಯಾರಾದ್ರೂ ಬರ್ತಿದಾರಂದ್ರೆ ನಮ್ಗೆ ಏನಾಗುತ್ತೆ, ತುಂಬಾ ಸಂತೋಷ ಪಡ್ತೀವಲ್ವಾ? ಮನೆಗ್ ಬರ್ತಿದಾರೆ ನಾವು, ಅದು ನಮ್ ಕಸಿನ್ಸ್ ಆಗಿರ್ಲಿ, ನೆಂಟ್ರಾಗಿರ್ಲಿ, ಅವ್ರು ಬರ್ತಿದಾರೆ ಅಂದ್ರೆ ತುಂಬಾ ಸಂತೋಷ ಪಡ್ತೀವಿ ಅಲ್ವಾ? ಹಾಗಾಗಿದ್ರೆ ಅವ್ರನ್ನ ನಾವ್ ಹೇಗ್ ರಿಸೀವ್ ಮಾಡ್ತೀವಿ? ತುಂಬಾ ಹ್ಯಾಪಿನೆಸ್ ಇಂದ ನಾವು ರಿಸೀವ್ ಮಾಡ್ತೀವಲ್ವಾ ಅವ್ರನ್ನ? ಖಂಡಿತ. ಎಸ್, ನೀವು ಕೇಳಿದ ತಕ್ಷಣ ತುಂಬಾ ಹ್ಯಾಪಿ ಆಗ್ಬಿಟ್ಟಿದ್ದೀರಾ ಅನ್ಸುತ್ತೆ. ವೆರಿ ಗುಡ್. ಸೊ ಅದನ್ನ ಸಣ್ಣ ಪುಟ್ಟ ಗ್ರೀಟಿಂಗ್ಸ್, ನಮ್ ಮನೆಗ್ ಒಬ್ರು ಬರ್ತಿದ್ದಾರೆ, ಅವ್ರನ್ನ ನಾವ್ ಹೇಗ್ ಗ್ರೀಟ್ ಮಾಡೋಣ? ಅವ್ರು ಹೋಗೋ ತನಕ ನಾವ್ ಹೇಗ್ ಮಾತಾಡೋದು? ಅವ್ರನ್ನ, ಅವ್ರಿಗೆ ಮನೆಗ್ ಬಂದವ್ರನ್ನ ಹಾಗೆ ಕುತ್ಕೊಂಡ್ಬಿಟ್ಟು ಮಾತಾಡ್ತಾ ಇರ್ತೀವ? ಇಲ್ಲ. ವಿ ವುಡ್ ಬಿ ಸ್ಪೀಕಿಂಗ್ ವಿತ್ ದೆಮ್. ವಿ ವುಡ್ ಬಿ ಸ್ಪೆಂಡಿಂಗ್ ಅ ಕ್ವಾಲಿಟಿ ಟೈಮ್ ವಿತ್ ದೆಮ್. ಕರೆಕ್ಟ್? ಸೊ ಹೌ ವಿ ಹ್ಯಾವ್ ಟು ಗ್ರೀಟ್? Simple sentences. Shall we see for today's session? Yes. Okay. Before that, as usual, we will see a motivational story. Okay. ನೀವೆಲ್ಲರೂ ಒಂದ್ ವಿಷಯವನ್ನ ನೀವೇ ಸ್ವತಃ ಮಾಡ್ತೀರಾ, ಇಲ್ಲಾಂದ್ರೆ ಬೇರೆ ಒಬ್ರನ್ನ ಯಾವಾಗ್ಲೂ ಡಿಪೆಂಡ್ ಮಾಡ್ತಾನೆ ಇರ್ತೀರಾ? ಆದಷ್ಟು ನೀವೇ ಮಾಡ್ತೀರಾ? ವಾವ್, ವೆರಿ ಗುಡ್. ಕರೆಕ್ಟ್. ಆ ಆಟಿಟ್ಯೂಡೇ ನಮ್ಮಲ್ಲಿ ಇರ್ಬೇಕು. ವಿ ಶುಡ್ ಬಿ ಏಬಲ್ ಟು ಡೂ ಥಿಂಗ್ಸ್ ಆಸ್ ಮಚ್ ಆಸ್ ಪಾಸಿಬಲ್ ಬೈ ಆರ್ ಸೆಲ್ಸ್. ವಿ ಶುಡೆಂಟ್ ಡಿಪೆಂಡ್ ಅಪಾನ್ ಅದರ್ಸ್. ಆದಷ್ಟು ನಾವೇ ಒಂದ್ ಕೆಲ್ಸವನ್ನ ಮಾಡ್ಬೇಕು, ಬೇರೆಯವ್ರನ್ನ ಡಿಪೆಂಡ್ ಮಾಡೋಂಗಿಲ್ಲ ಅಲ್ವಾ? ಸೊ ಬೀಯಿಂಗ್ ಇಂಡಿಪೆಂಡೆಂಟ್ ಇಟ್ ಸೆಲ್ಫ್ ಗಿವ್ಸ್ ಯು ಅ ಲಾಟ್ ಆಫ್ ಕಾನ್ಫಿಡೆನ್ಸ್ ಇನ್ ಯು. ನಿಮ್ಮಲ್ಲಿ ಇರೋ ಕಾನ್ಫಿಡೆನ್ಸ್ ನ ಅದು ಜಾಸ್ತಿ ಮಾಡತ್ತೆ ಅಲ್ವಾ? ನೀವು ಒಪ್ಕೊಳ್ತೀರಾ ತಾನೆ? ವೆರಿ ಗುಡ್. ಈ ಒಂದ್ ಸಣ್ಣ ಪುಟ್ಟ ಸ್ಟೋರಿ ಆಫ್ ಲಿಯೋ ನೀವು ಇಂಡಿಪೆಂಡೆಂಟ್ ಆಗೋದಿಕ್ಕೆ ಒಂದು ಹೆಲ್ಪ್ಫುಲ್ ಆಗಿರುತ್ತೆ ಖಂಡಿತವಾಗಿ. ಓಕೆ, ಡೆಫಿನೆಟ್ಲಿ ಇಟ್ ವಿಲ್ ಮೋಟಿವೇಟ್ ಯು ಟು ಬಿ ಇಂಡಿಪೆಂಡೆಂಟ್. ನಿಮ್ ಮನೆಯಿಂದ ಸ್ಕೂಲ್ಗೆ ಹೋಗೋ ದಾರಿ ಹೇಗಿರುತ್ತೆ? ಚೆನ್ನಾಗಿರತ್ತಾ? ಸ್ಟ್ರೈಟ್ ಪಾತಾ? ಹೈವೇನಾ? ಓಕೆ. ನಾನೊಂದು ಸ್ಕೂಲ್ಗೆ ಹೋಗುವಾಗ ದಾರಿಯಲ್ಲಿ ಪೂರ್ತಿ ಕಲ್ಲೆಲ್ಲ ಇರುತ್ತೆ, ಬ್ರಿಡ್ಜ್ ಎಲ್ಲ ದಾಟ್ಬೇಕು, ಆ ತರ ಇರ್ಬೇಕು. ಲಿಯೋ ಹೋಗೋ ದಾರಿನೂ ಹಾಗೆ ಇತ್ತಂತೆ. ಅವನ್ ಹೇಗ್ ಅದನ್ನ ಫೇಸ್ ಮಾಡ್ತಾನೆ, ಏನ್ ಮಾಡ್ಬೇಕು ಅದನ್ನ ಅವನು ನಮ್ಗೆ ತಿಳಿಸ್ತಾನೆ. ನೋಡೋಣ. ಎಸ್, ಐ ಹೋಪ್ ದ ಸ್ಕ್ರೀನ್ ಇಸ್ ವೆರಿ ಮಚ್ ವಿಸಿಬಲ್ ಟು ಎವ್ರಿವನ್. ಲಿಯೋಸ್ ಬೋಲ್ಡ್ ಡ್ರೀಮ್ ಟು ಇಂಡಿಪೆಂಡೆನ್ಸ್. ಇಂಡಿಪೆಂಡೆನ್ಸ್ ಅಲ್ಲ, ಅದಿನ್ನೂ ಇದೆ. ಅವನು ಬೇರೆಯೊಬ್ಬರನ್ನ ಡಿಪೆಂಡ್ ಮಾಡದೆ ಅಂತಹ ಅರ್ಥವಿದೆಯೋ ಇಂಡಿಪೆಂಡೆನ್ಸ್. ಓಕೆ. ಲಿಯೋ ran towards school happily but stopped short when he saw his favorite bridge was completely broken. ಅವನ್ಗೆ ತುಂಬಾ ಇಷ್ಟವಾಗಿರೋ ಬ್ರಿಡ್ಜ್, ಆ ಬ್ರಿಡ್ಜ್ ನ ದಾಟಿನೇ ಅವ್ನ್ ಸ್ಕೂಲ್ ಹೋಗ್ಬೇಕಾಗಿತ್ತು. ಆದ್ರೆ ಅದು ಒಡೆದೋಗಿದ್ನ ನೋಡಿ ಅವ್ನ್ ತುಂಬಾ ಹೊಡೆದೋಗ್ಬಿಟ್ಟ. ಇಟ್ ವಾಸ್ ಕಂಪ್ಲೀಟ್ಲಿ ಬ್ರೋಕನ್. ಅಯ್ಯೋ, ಹೇಗ್ ಹೋಗೋದಪ್ಪ ಸ್ಕೂಲ್ಗೆ? He had this chaos within him. Instead of sitting down to wait helplessly, Leo decided to use his own brain and find a clever solution. ಅವನಾಗಿ ಏನಾದ್ರೂ ಮಾಡ್ಬೋದಾ ಅಂತ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ನೋಡ್ದ. ಅವನ್ಗೊಂದು ಉಪಾಯ ಸಿಕ್ತಂತೆ. ಏನ್ ಮಾಡ್ದ? With total confidence, he discovered solid stepping stones and skipped right across the rushing river. ಅಲ್ಲಿ ಪಕ್ಕದಲ್ಲಿ ಒಂದು ರಿವರ್ ಇತ್ತು, ಅದನ್ನ ದಾಟಿನೇ ಅವ್ನ್ ಸ್ಕೂಲ್ ಹೋಗ್ಬೇಕಾಗಿತ್ತು. He ಡಿಸ್ಕವರ್ಡ್ ಸಾಲಿಡ್ ಸ್ಟೆಪ್ಪಿಂಗ್ ಸ್ಟೋನ್ಸ್. ಆ ಕಲ್ಗಳನ್ನ ಇಟ್ಟಿದ್ರೆ ಅದನ್ನ ದಾಟ್ಬೋದು ಅಂತ ಒಂದು ಥಾಟ್ ಬಂತು. ಓಕೆ. ವಿತ್ ದಿಸ್ ಹಿ ವಾಸ್ ಏಬಲ್ ಟು ರೀಚ್ ಸ್ಕೂಲ್ ಆನ್ ಟೈಮ್, ಬರ್ಸಿಂಗ್ ವಿತ್ ಪ್ರೈಡ್ ಬಿಕಾಸ್ ಹಿ ಸಾಲ್ವ್ ದ ಬ್ರಿಕ್ ಪ್ರಾಬ್ಲಮ್ ಕಂಪ್ಲೀಟ್ಲಿ ಬೈ ಹಿಮ್ಸೆಲ್ಫ್. ಆ ದಾರಿಲಿ ಎಷ್ಟೋ ಜನ ಹೋಗ್ತಾ ಇರ್ತಾರೆ, ಅವ್ರಿಗೂ ಇದು ಒಂದ್ ಸಹಾಯ ಮಾಡ್ದಂಗ ಆಯ್ತಲ್ಲ. ಎಷ್ಟೋ ಜನ ಅಯ್ಯೋ ಈ ದಾರಿಯಲ್ಲಿ ಈ ತರ ಆಗ್ಬಿಟ್ಟಿದೆ, ನಾವು ಬೇರೆ ದಾರಿಯಲ್ಲಿ ಹೋಗೋಣ ಅನ್ನೋ ಥಾಟ್ ಬಂದಿರುತ್ತೆ. ಆದ್ರೆ ಇವನೇನ್ ಮಾಡ್ದ? ನಾನೇ ಒಂದ್ ವಿಷಯವನ್ನ ಮಾಡಿದ್ರೆ ಬೇರೆಯವ್ರಿಗೂ ಅದು ಹೆಲ್ಪ್ಫುಲ್ ಆಗಿರುತ್ತೆ ಅನ್ನೋ ಥಾಟ್ ಅವನಲ್ಲಿ ಇತ್ತು. ಸೊ ಹಿ ವಾಸ್ ಇಂಡಿಪೆಂಡೆಂಟ್ ಅಂಡ್ ಅಟ್ ದ ಸೇಮ್ ಟೈಮ್ ಹಿ ಸಾಲ್ವ್ ದಿ ಪ್ರಾಬ್ಲಮ್ ದಟ್ ದಟ್ ಇಸ್ ಗೋಯಿಂಗ್ ಟು ಬಿ ಫೇಸ್ ಬೈ ಅದರ್ಸ್. ಇವನ್ ತರಾನೇ ಬೇರೆಯವರು ಈ ಪ್ರಾಬ್ಲಮ್ ನ ಫೇಸ್ ಮಾಡ್ತಾರಲ್ಲ, ಅವ್ರು ಈ ಪ್ರಾಬ್ಲಮ್ ನ ಫೇಸ್ ಮಾಡದೆ ಅವನ್ ಒಂದು ಉಪಾಯ ಮಾಡ್ಬಿಟ್ಟಿದ್ದಾರೆ ಅಲ್ವಾ? ಸೊ ಇನ್ ದಿಸ್ ಸ್ಟೋರಿ ವಾಟ್ ವಿ ಗೆಟ್ ಟು ನೋ, ಇದೊಂದು ಸಣ್ಣ ಪುಟ್ಟ ಕೆಲ್ಸನೇ, ಆದ್ರೆ ಸಣ್ಣ ಪುಟ್ಟ ಕೆಲ್ಸನೋ ನಾವಾಗ್ಲೇ ಮಾಡಿದ್ರೆ ಅದ್ರಲ್ಲಿ ಬರೋ ಒಂದು ಸಂತೋಷನೂ ಸರಿ, ತೃಪ್ತಿನೂ ಬೇರೆ ಎಲ್ಲೂ ಸಿಗೋದಿಲ್ಲ. ಸೊ ಬೀಯಿಂಗ್ ಇಂಡಿಪೆಂಡೆಂಟ್ ಇಟ್ ಸೆಲ್ಫ್ ಗಿವ್ಸ್ ಟ್ರೂ ಕಾನ್ಫಿಡೆನ್ಸ್ ಇನ್ ಅಸ್, ಅಂಡ್ ಟ್ರೂ ಇಂಡಿಪೆಂಡೆನ್ಸ್ ಮೀನ್ಸ್ ಟ್ರಸ್ಟಿಂಗ್ ಯುವರ್ ಓನ್ ಪಾರ್ಟ್ ಟು ಕಾಂಕರ್ ಎನಿ ಅಬ್ಸ್ಟಕಲ್. ಯಾವುದೇ ರೀತಿಯಾಗಿರೋ ಅಬ್ಸ್ಟಕಲ್ ಬಂದ್ರೂ ಸಹ ನೀವಾಗೆ ಅದನ್ನ ಸಾಲ್ವ್ ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಬರುತ್ತೆ. ಆಯ್ತಾ? ಸೊ
Maximum try to be independent. Don't depend upon others. With this good note, we shall move to today's session, wherein I told how we greet people when they come to our house. Yes, ಬಂದಿದ ತಕ್ಷಣನೇ ಊಟ ಮಾಡ್ತೀರಾ ಅಂತ ಕೇಳ್ಬಿಡ್ತೀವಾ? ಹೇಗಿರ್ಬೇಕು, ನಾವು ಹೇಗ್ ನಡ್ಕೊಳ್ಬೇಕು ಅದನ್ನ ಫಸ್ಟ್ ನೋಡೋಣ, ಆಯ್ತಾ? ಸೇಯಿಂಗ್ ಹಲೋ ಸರ್, ವುಡ್ ಯು ಲೈಕ್ ಟು ಕನ್ಸ್ಯೂಮ್ ಅ ಹಾಟ್ ಬೆವರೇಜ್, ಇದನ್ನ ಬಂದಿದ ತಕ್ಷಣನೇ ಕೇಳ್ಬಿಡ್ತೀರಾ? ಮನೆಗೆ ಒಬ್ರು ಬಂದೇ ಇರಲ್ಲ, ಬರೋಕ್ ಮುಂಚೆನೆ ಈ ತರ ಕೇಳ್ತೀರಾ? ಇಲ್ಲ. ಬಿಗ್ ಎನರ್ಜಿ, ಬಾಡಿ ಮೂವ್ಮೆಂಟ್ ಅಂಡ್ ಹ್ಯಾಪಿ ಟೋನ್ ಆರ್ ಬೆಟರ್ ದ್ಯಾನ್ ಯೂಸಿಂಗ್ ಗ್ರಾಮರ್. ಎಸ್, ನಾವು ಹೇಗೆ ಎಕ್ಸ್ಪ್ರೆಸ್ ಮಾಡ್ತೀವಿ ಅನ್ನೋದು ತುಂಬಾ ಮುಖ್ಯ. ಪೀಪಲ್ ಲೈಕ್ ಇಟ್ ವೆನ್ ಯು ಟಾಕ್ ಲೈಕ್ ಅ ಫಾರ್ಮಲ್ ಒನ್. ಫಾರ್ಮಲ್ ಆಗಿ ಮಾತಾಡಿದ್ರೆ ಇಷ್ಟ ಪಡ್ತಾರಾ? ಅಲ್ಲ, ನಾವಾಗೆ ಸ್ವತಃ ಮಾತಾಡೋದು, ಬೇರೆಯವ್ರನ್ನ ಹ್ಯಾಪಿನೆಸ್ ಇಂದ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡೋದು, ಅದೇ ತುಂಬಾ ಮುಖ್ಯ ಅಲ್ವಾ? ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಕರೆಕ್ಟ್? So if at all people come to our house, they should be very much happy that they have come to a safe place and we are happy foremost. ನಾವು ತುಂಬಾ ಸಂತೋಷ ಪಡ್ತಿದೀವಿ ಅನ್ನೋ ಥಾಟ್ ಅವರಲ್ಲಿ ಬರ್ಬೇಕು ಅಲ್ವಾ? ಸೊ ನೀವ್ ಹೇಗ್ ಅನ್ಕೊಳ್ತೀರಾ ಇದನ್ನ ಕೇಳಿದ್ರೆ? ಸೊ ಪೀಪಲ್ ಲೈಕ್ ಇಟ್ ವೆನ್ ಯು ಟಾಕ್ ಲೈಕ್ ಅ ಫಾರ್ಮಲ್ ಬುಕ್ ಕ್ಯಾರೆಕ್ಟರ್ ವೆನ್ ದೇ ವಿಸಿಟ್. ಆ ತರ ಇಷ್ಟ ಪಡ್ತಾರಾ? ಖಂಡಿತ ಇಲ್ಲ. ಒಂದು ಫ್ರೆಂಡ್ ಹತ್ರ ಮಾತಾಡೋ ತರ ಇದ್ರೆ ತಾನೇ ಚೆನ್ನಾಗಿರತ್ತೆ. ಸೊ ಯು ಮಸ್ಟ್ ಟ್ರಾನ್ಸ್ಲೇಟ್ ಟೆಕ್ಸ್ಟ್ ಬುಕ್ ರೂಲ್ಸ್ ಇನ್ ಯೋರ್ ಮೈಂಡ್ ಬಿಫೋರ್ ಓಪನಿಂಗ್ ಯೋರ್ ಡೋರ್. ಬಾಗ್ಲು ತೆಗಿಯೋಕ್ ಮುಂಚೆ ನಾನು ಈ ತರಾನೇ ಮಾತಾಡ್ಬೇಕು ಅನ್ನೋದನ್ನ ನೀವು ಫ್ರೇಮ್ ಮಾಡಿ ಇಟ್ಟಿರ್ತೀರಾ ಮನ್ಸಲ್ಲಿ? ಇಲ್ಲ. ಬಿಗ್ ಎನರ್ಜಿ, ಬಾಡಿ ಮೂವ್ಮೆಂಟ್, ಹ್ಯಾಪಿ ಟೋನ್, ದೇ ಆರ್ ಮಚ್ ಮೋರ್ ಇಂಪಾರ್ಟೆಂಟ್. ಕರೆಕ್ಟ್? I hope all of you agree with me. So remember these things. Okay, let me show it to you in a bigger note. So people like to talk with you when you are like a formal book character when they visit. ಆ ತರ ಇಲ್ಲ. ಒಬ್ರು ಮನೆಗ್ ಬಂದ್ರೆ ನಾವು ತುಂಬಾ ಸಂತೋಷದಿಂದ ಅವ್ರನ್ನ ನಾವು ಸ್ವೀಕರಿಸ್ಬೇಕು ಅಲ್ವಾ? ಸೇಯಿಂಗ್ ಹಲೋ ಸರ್, ವುಡ್ ಯು ಲೈಕ್ ಟು ಕನ್ಸ್ಯೂಮ್ ಅ ಹಾಟ್ ಬೆವರೇಜ್, ಈ ತರ ಕೇಳಿದ್ರ? ಕಾಫಿ ಕುಡಿತೀಯಾ, ಟೀ ಕುಡಿತೀಯಾ, ಬಿಸ್ಕೆಟ್ ಬೇಕಾ, ಆ ತರ ತಾನೇ ನಾವು ಕೇಳ್ತೀವಿ. ಯು ಲೈಕ್ ಕಾಫಿ ಆರ್ ಟೀ? In simple terms we ask like this. Hello sir, would you like to consume a hot beverage? ಈ ತರ ಮಾತಾಡ್ತೀವ? ಒಂದು ರೋಬೋ ತರ ಮಾತಾಡ್ತೀವ ನಾವು? ಇಲ್ಲ. ಆ ತರ ಇದ್ರೆ ಅದು ಚೆನ್ನಾಗಿರಲ್ಲ. ಸೊ ಇಲ್ಲಿ ಟ್ರೂ ಆರ್ ಫಾಲ್ಸ್ ಅನ್ನೋದು, ನಾವ್ ಅದನ್ನ ಇಷ್ಟ ಪಡ್ತೀವಾ, ಇಷ್ಟ ಪಡೋದಿಲ್ವಾ, ಅದನ್ನ ಕೇಳೋದಿಕ್ಕೆ ಈ ಪ್ರಶ್ನೆಗಳು ಬರ್ತಾ ಇದೆ, ಆಯ್ತಾ? ಯೂಸಿಂಗ್ ಶಾರ್ಟ್ ಬ್ರೋಕನ್ ವರ್ಡ್ಸ್ ವಿತ್ ಹೈ ಎನರ್ಜಿ ಮೇಕ್ ಗೆಸ್ಟ್ ಫೀಲ್ ಹ್ಯಾಪಿ. ಇವಾಗ ನಾನು ಕೇಳಿದ್ನಲ್ಲ, ಟೀ ಬೇಕಾ, ಯು ವಾಂಟ್ ಕಾಫಿ, ಯು ವಾಂಟ್ ಸಮೋಸಾ, ದಟ್ ಗಿವ್ಸ್ ಅಸ್ ಮೋರ್ ಹ್ಯಾಪಿನೆಸ್. ಅಂದ್ರೆ ಸಮೋಸ ಹ್ಯಾಪಿನೆಸ್ ತಗೊಳಲ್ಲ. ಈ ತರ ಸಣ್ಣ ಪುಟ್ಟ ವರ್ಡ್ಸ್ ನಮ್ಗೆ ಎನರ್ಜಿನೂ ತೋರ್ಸುತ್ತೆ. ಇಟ್ ಕ್ರಿಯೇಟ್ಸ್ ಹ್ಯಾಪಿನೆಸ್ ಇನ್ ದೆಮ್ ಆಸ್ ವೆಲ್ ಆಸ್ ಇನ್ ಅಸ್. ನಮ್ಮಲ್ಲೂ ಸಂತೋಷ ಬರುತ್ತೆ, ಅವರಲ್ಲೂ ಸಂತೋಷ ಅದು ಕೊಡತ್ತೆ. ಸೊ ಯೂಸಿಂಗ್ ಶಾರ್ಟ್ ಬ್ರೋಕನ್ ವರ್ಡ್ಸ್ ವಿತ್ ಹೈ ಎನರ್ಜಿ, ಟೀ ಬೇಕಾ, ಕಾಫಿ ಬೇಕಾ, ಇಲ್ಲೇ ಇರ್ತೀಯ ನೀನು, ಈ ತರ ಮಾತಾಡ್ತೀವ ನಾವು. ಒಬ್ರು ಬಂದಿದಾರಂದ್ರೆ ಎಷ್ಟು ಎನರ್ಜಿ ಇರತ್ತಲ್ಲ ನಮ್ಮಲ್ಲಿ, ರೈಟ್? So using short broken words with high energy makes guests feel happy. ಈ ತರ ಮಾತಾಡಿದ್ರೆ ಅವರು ಸಂತೋಷ ಪಡ್ತಾರೆ. ಪಾ ನೋಡ್ದ, ಅವ್ನ್ ನನ್ ಮನೆಗ್ ಹೋಗಿದ್ಕೆ ಅವ್ನ್ ಎಷ್ಟು ಸಂತೋಷ ಪಟ್ಟ, ಆ ತರ ಥಾಟ್ ಅವರಲ್ಲೂ ಬರ್ಬೇಕಲ್ವಾ? ರೈಟ್? ಸೊ ಯು ಶುಡಂಟ್ ಟಾಕ್ ಲೈಕ್ ಅ ರೋಬೋ, ನಾಟ್ ಟೂ ಫಾರ್ಮಲ್. ಎಸ್, ಯು ಕ್ಯಾನ್ ಸ್ಪೀಕ್ ಇನ್ ಬ್ರೋಕನ್ ವರ್ಡ್ಸ್. ಅಂದ್ರೆ ಸಣ್ಣ ಪುಟ್ಟ ವರ್ಡ್ಸ್. ಬ್ರೋಕನ್ ವರ್ಡ್ಸ್ ಅಂದ್ರೆ ಏನು? ಯು ವಾಂಟ್ ಟು ಹ್ಯಾವ್ ಅ ಹಾಟ್ ಬೆವರೇಜ್, ಈ ತರ ಫಾರ್ಮಲ್ ಆಗಿ ದೊಡ್ಡ ಎಲಾಂಗೇಟೆಡ್ ಆಗಿರೋ ಸೆಂಟೆನ್ಸ್ ಮಾತಾಡೋಂಗಿಲ್ಲ. ಬ್ರೋಕನ್ ಸೆಂಟೆನ್ಸಸ್ ಲೈಕ್ ಹ್ಯಾವ್ ಕಾಫಿ, ವಾಂಟ್ ಬಿಸ್ಕೆಟ್ಸ್, ಲೈಕ್ ದಿಸ್ ಸ್ಮಾಲ್ ಸೆಂಟೆನ್ಸಸ್ ವುಡ್ ಆಲ್ಸೋ ವರ್ಕ್. ಕರೆಕ್ಟ್? ಯು ಅಗ್ರಿ ವಿತ್ ಮೀ ಚಿಲ್ಡ್ರನ್? ಎಸ್, ನೀವು ಹಂಗೆ ತಾನೇ ಮಾತಾಡ್ತೀರಾ? ನಿಮ್ ಕಸಿನ್ ಮನೆಗ್ ಬಂದ್ರೆ ಹೇಗ್ ಮಾತಾಡ್ತೀರಾ ನೀವು? ಕಾಫಿ ಬೇಕಾ, ಟೀ ಕುಡಿತೀಯಾ, ಸಮೋಸ ತಿನ್ನೋಣ ಒಟ್ಟಿಗೆ, ಆ ತರ ತಾನೇ ಕೇಳ್ತೀವಿ. You would like to have a coffee or a beverage, please sit on the chair, ಈ ತರ ಕುತ್ಕೊಳ್ಳೋ ಚೇರ್ ಅಲ್ಲಿ, ಆ ತರ ಹೇಳ್ತೀವಲ್ವಾ? We would be very friendly with people who comes to our house, right? Next,
ಸೊ ಅದಕ್ಕೆ ಸಂಬಂಧಪಟ್ಟಿರೋ ಕೆಲವು ಸಣ್ಣ ಪುಟ್ಟ ಸೆಂಟೆನ್ಸಸ್ ನೋಡೋಣ. ಫಾರ್ಮಲ್ ಆಗಿತ್ತಂದ್ರೆ ಹೇಗಿರತ್ತೆ, ಆದ್ರೆ ನಾವ್ ಈ ತರ ಮಾತಾಡಿದ್ರೆ ಚೆನ್ನಾಗಿರತ್ತೆ ಅಂತಹ ಸೆಂಟೆನ್ಸ್ ಗಳನ್ನ ನೋಡೋಣ. ಸೊ ರೋಬೋ ವಿಸ್ ರಿಯಲ್ ಹೋಸ್ಟ್. ರಿಯಲ್ ಹೋಸ್ಟ್ ಅಂದ್ರೆ ಸ್ಪೀಕಿಂಗ್ ಕೊಲೋಕಿಯಲಿ. ನಾವು ಮನೆಗ್ ಒಬ್ರು ಮನೆಗ್ ಹೋದ್ರೆ ಹೇಗ್ ಮಾತಾಡ್ತೀವಿ, ಫ್ರೆಂಡ್ ಮನೆಗ್ ಹೋದ್ರೆ ನೀವ್ ಹೇಗ್ ಮಾತಾಡ್ತೀರಾ? ಕೈಂಡ್ಲಿ ವೇಟ್ ವೈಲ್ ಐ ಇವ್ಯಾಲ್ಯೂಯೇಟ್ ಸೀಟಿಂಗ್ ಅರೇಂಜ್ಮೆಂಟ್ಸ್, ಈ ತರ ಹೇಳ್ತೀವ. ಕುತ್ಕೋ ಬಾ, ಒಳಗ್ ಬಾ, ಕುತ್ಕೋ ಇಲ್ಲಿ ಕುತ್ಕೋ ಅಂತ ಹೇಳ್ತೀವಲ್ವಾ? ಸಿಟ್ ಹಿಯರ್, ಸಿಟ್ ಬಾ, ಕುತ್ಕೋ ಇಲ್ಲಿ ಕುತ್ಕೋ ಬಾ, ಈ ತರ ತಾನೇ ಹೇಳೋದು. ಪ್ಲೀಸ್ ಕೇರ್ಫುಲಿ ಪ್ಲೇಸ್ ಯೋರ್ ಹೆವಿ ಬಿಲಾಂಗಿಂಗ್ಸ್ ಆನ್ ದಿಸ್ ಟೇಬಲ್. ಡು ವಿ ಸೇ ಲೈಕ್ ದಿಸ್? ಕೀಪ್ ಯೋರ್ ಬ್ಯಾಗ್ ಹಿಯರ್, ಸಿಂಪಲ್ ಟರ್ಮ್ಸ್ ವಿ ಟೆಲ್, ಆರ್ ಬ್ಯಾಗ್ ಹಿಯರ್, ಇಲ್ಲಿ ಇಡೋ ಬ್ಯಾಗ್ ನ, ಆತರ ತಾನೇ ಹೇಳ್ತೀವಿ ಅಲ್ವಾ? ಹಲೋ ಸರ್, ವುಡ್ ಯು ಲೈಕ್ ಟು ಕನ್ಸ್ಯೂಮ್ ಅ ಹಾಟ್ ಬೆವರೇಜ್? ನಾವೇನ ಹೋಟೆಲ್ಗೆ ಹೋಗಿದೀವ, ಒಬ್ರು ವೇಟರ್ ನಮ್ಮ ಹತ್ರ ಮಾತಾಡೋ ತರ ಇದೆ ಅಲ್ಲ ಇದು, ಆತರ ಇರತ್ತಾ? ಇಲ್ಲ. ಕಾಫಿ, ವಾಟರ್, ಟೀ, ಬಿಸ್ಕೆಟ್ಸ್ ಈ ತರ ಕೇಳ್ತಾರಲ್ಲ ನಮ್ಮನ್ನ, ಇದ್ ಬೇಕಾ ನಿಮ್ಗೆ ಅಂತ. ಸೊ ದ ಸೆಂಟೆನ್ಸ್ ದಟ್ ಐ ಆಮ್ ಪುಟ್ಟಿಂಗ್ ಇನ್ ದ ಬ್ಲಾಕ್ ಇಸ್ ಅ ಫಾರ್ಮಲ್ ಒನ್. ಕೆಳಗಿರೋದು ನಾವ್ ಹೇಗ್ ಮಾತಾಡೋದು, ಈ ತರ ಶಾರ್ಟ್ ವರ್ಡ್ಸ್ ಇಟ್ ವಿಲ್ ವರ್ಕ್ ಅಂತಾನೆ ನಾನ್ ನಿಮ್ಗೆ ತೋರಿಸ್ತಾ ಇರೋದು. ಗ್ರೀಟಿಂಗ್ಸ್ ಎಸ್ಟೀಮ್ಡ್ ಪರ್ಸನ್, ಪ್ಲೀಸ್ ಗ್ರೇಸ್ ಮೈ ಹೌಸ್. ಬಾ, ಒಳಗ್ ಬಾ, ಈ ತರ ಹೇಳ್ತೀವಲ್ವಾ? ಅರೆ ಕಮ್ ಇನ್ಸೈಡ್ ಫಾಸ್ಟ್, ಬೇಗ ಬಾ, ಒಳಗೆ ಬಾ. ಐ ಆಮ್ ಕರೆಂಟ್ಲಿ ಇನ್ ದ ಪ್ರಾಸೆಸ್ ಆಫ್ ಪ್ರಿಪೇರಿಂಗ್ ಇನ್ ಯೋರ್ ರಿಕ್ವೆಸ್ಟ್, ಈ ತರ ಹೇಳ್ತೀವ. ಬರ್ತಾ ಇದ್ದೀನಿ, ಕಮಿಂಗ್, ರೈಟ್? ಸೊ why these sentences have been shown over here is that we don't speak in such a formal manner when a guest arrives our house. ಈ ತರ ತುಂಬಾ ಫಾರ್ಮಲ್ ಆಗಿ ಲೆಂತಿ ಆಗಿರೋ ಕಾನ್ವರ್ಸೇಷನ್ ನಾವು ಮಾತಾಡೋದಿಲ್ಲ. ಈ ತರ ಸಣ್ಣ ಪುಟ್ಟ ಸೆಂಟೆನ್ಸಸ್, ಅರೆ ಕಮ್ ಇನ್ಸೈಡ್ ಫಾಸ್ಟ್, ವಾಟರ್, ಕಾಫಿ, ಕಮಿಂಗ್, ಕೀಪ್ ಯೋರ್ ಬ್ಯಾಗ್ ಓವರ್ ಹಿಯರ್, ಬ್ಯಾಗ್ ಹಿಯರ್. With our actions and our energy, with these small sentences, they will definitely understand. ಖಂಡಿತ ಅವ್ರು ಅರ್ಥ ಮಾಡ್ಕೊಳ್ತಾರೆ. And it is easy for them also to act accordingly. Kindly wait while I evaluate seating arrangements. ಇಷ್ಟೆಲ್ಲ ಫಾರ್ಮಲ್ ಆಗಿ ನಾವು ಮಾತಾಡ್ತೀವ. ಬಾ ಕುತ್ಕೋ, ಬಾ, ಯಾಕೆ ನಿಂತಿದ್ಯಾ, ಕುತ್ಕೋ ಅಂತ ಹೇಳ್ತೀವಿ. ಕರೆಕ್ಟಾ? ಆಲ್ ರೈಟ್. ಸೊ ಯು ಆರ್ speaking in a real host manner, not like a robotic way. Correct? ಅವರು ಬಾಗ್ಲ ಹತ್ರ ನಿಂತಿದ್ದಾರೆ, ನಮ್ಮ ಮನೆಗ್ ಬಂದ್ಬಿಟ್ಟಿದ್ದಾರೆ, ಹೊರಗಡೆ ಬಂದ್ಬಿಟ್ಟಿದ್ದಾರೆ, ಓಲಾ ಕ್ಯಾಬ್ ಊಬರ್ ಅಲ್ಲಿ ಬಂದ್ಬಿಟ್ಟಿದ್ದಾರೆ, ಇಲ್ಲಟಿ ಅವ್ರ ಗಾಡಿಯಲ್ಲಿ ಬಂದಿರ್ಬೋದು. ಹೇಗ್ ಹೇಳ್ತೀವಿ ಬಾ ಒಳಗ್ ಬಾ ಅಂತ? ಹೇಗ್ ಹೇಳೋಣ? ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು ಆತರ, ನಿಮ್ ಮನೆಗೆ ಯಾರೋ ಒಬ್ರು ಬಂದಿದ್ದಾರೆ, ಹೇಗ್ ನೀವು ಅವ್ರನ್ನ ಇನ್ವೈಟ್ ಮಾಡ್ತೀರಾ ಮನೆ ಒಳಗೆ? ಇಮ್ಯಾಜಿನ್ ಮಾಡ್ಕೊಂಡಿದ್ದೀರಾ? ಶಲ್ ವಿ ಸಿ? ಓಕೆ. Good day to you. I trust your journey was satisfactory. ಈ ತರ ಹೇಳ್ತೀವ. ಓ ಹಾಯ್, ಕಮ್ ಕಮ್, ಆಲ್ ಗುಡ್, ಎಲ್ಲಾರು ಚೆನ್ನಾಗಿದಾರಾ, ಬಾ ಒಳಗ್ ಬಾ ಬಾ, ಈ ತರ ತಾನೇ ಹೇಳೋದ್ ನಾವು ಅಲ್ವಾ? This is how we speak when someone comes to our house. In general, we don't speak in such a formal manner. We shouldn't speak also. ತುಂಬಾ ಫಾರ್ಮಲ್ ಆಗಿರ್ತೀವ. ಮನೆಗೆ ನಮ್ ಫ್ರೆಂಡೋ, ಕಸಿನೋ, ನೆಂಟ್ರು ಬರ್ತಿದ್ದಾರೆ, ಈ ತರ ತಾನೇ ಮಾತಾಡೋದು ಅಲ್ವಾ? So what I'm trying to tell, speak in short sentences but with full energy. Even if it is a broken sentence, it would not at all be an issue. Okay, the next one. I cordially invite you to cross my threshold. ಅಂದ್ರೆ ಏನಂತಾನೆ ಅರ್ಥ ಆಗ್ತಿಲ್ಲ ಮ್ಯಾಮ್. ಕರೆಕ್ಟ್. ಪ್ಲೀಸ್ ಕಮ್ ಇನ್, ಬಾ ಒಳಗ್ ಬಾ, ಮನೆ ಇದನ್ನ ದಾಟಿ ಒಳಗೆ ಬಾ ಅನ್ನೋದನ್ನ ಈ ತರ ಹೇಳ್ತಿದ್ದಾನೆ. ಪ್ಲೀಸ್ ಕಮ್ ಇನ್, ಬಾ ಒಳಗ್ ಬಾ, ದಯವಿಟ್ಟು ಒಳಗ್ ಬಾ, ಈ ತರ ಹೇಳ್ತೀವಲ್ಲ. State the condition of your general health.
ನಾವೇನ್ ಡಾಕ್ಟರ್ ಹತ್ರ ಹೋಗಿದೀವ ನಮ್ ಕಂಡೀಷನ್ ಹೇಗಿದೆ ಅಂತ ಹೇಳೋಕೆ, ನಮ್ ಹೆಲ್ತ್ ಕಂಡೀಷನ್ ಹೇಗಿದೆ ಅಂತ ಹೇಳೋದಿಕ್ಕೆ ಅಲ್ಲ. ಹೌ ಆರ್ ಯು, ದಟ್ಸ್ ಹೌ ವಿ ಆಸ್ಕ್. ಹೇಗಿದ್ಯಾ, ಚೆನ್ನಾಗಿದೀಯಾ, ಹೌ ಆರ್ ಯು, ಇನ್ ಸಿಂಪಲ್ ಟರ್ಮ್ಸ್ ವಿ ಸ್ಪೀಕ್, ರೈಟ್? ಸೊ ವೆನ್ ಅ ಪರ್ಸನ್ is waiting outside the door and we are welcoming him or her, how do we greet them? In simple terms. Yes, we shouldn't be formal. ನಾನು ಇದನ್ನ ಮತ್ತೆ ಮತ್ತೆ ಯಾಕೆ ತೋರಿಸ್ತಿದೀನಿ ಅಂದ್ರೆ, ನಾವು ತುಂಬಾ ರೋಬೋಟಿಕ್ ಆಗಿ ಫಾರ್ಮಲ್ ಆಗಿ ಮಾತಾಡೋಂಗಿಲ್ಲ. ಈ ತರ ಸಣ್ಣ ಪುಟ್ಟ ಸೆಂಟೆನ್ಸಸ್, you need to act as a real host. That's what I'm trying to tell over here. Okay, I hope you're also understanding. Salutations, expedite your entrance immediately. ಓ ಹಾಯ್, ಕಮ್ ಇನ್ಸೈಡ್ ಫಾಸ್ಟ್, ಬಾ ಬೇಗ ಬಾ, ಒಳಗೆ ಬಾ, ಈ ತರ ಹೇಳ್ತೀವಲ್ವಾ. ಎಕ್ಸ್ಪಿಡಿಟೇಟ್ ಯೋರ್ ಎಂಟ್ರಿ ಫಾಸ್ಟ್. ಇದರ ನಾನು ಫಸ್ಟ್ ಹಾಫ್ ತೋರ್ಸೋ ಸೆಂಟೆನ್ಸಸ್ ತುಂಬಾ ಫಾರ್ಮಲ್ ಆಗಿ ಒಂದು ರೋಬೋಟಿಕ್ ಆಗಿದೆ ಅಲ್ಲ. ಒಪ್ಕೊಳ್ತೀರಾ ನೀವು ನನ್ ಜೊತೆ? ಎಸ್, I extend my formal greetings upon your arrival. We aren't attending a meeting, a general body meeting, or a formal one. We are greeting person who are coming to our house. So how we need to welcome them? Hey, ba, welcome. Please come. That's how we speak. Correct? So the space one, how we speak, is basically about the real forced manner, that how we need to speak versus a robotic one. We shouldn't follow it. It is too formal. ಅಷ್ಟೆಲ್ಲ ಕಷ್ಟಪಟ್ಟು ವರ್ಡ್ಸ್ ಎಲ್ಲ ಹುಡುಕಿ ನಾವು ಮಾತಾಡೋಂಗಿಲ್ಲ. ಸಿಂಪಲ್ ಟರ್ಮ್ಸ್ ವುಡ್ ಆಲ್ಸೋ ವರ್ಕ್. ದಟ್ ವಿಲ್ ಮೇಕ್ ದೆಮ್ ಹ್ಯಾಪಿ. ಅದು ಅವ್ರಿಗೆ ಸಂತೋಷವನ್ನ ಕೊಡತ್ತೆ ಅಲ್ವಾ? So these sentences help me out. Instead of being too formal, how we can tell it in simple manner. ನಾನು ಎರಡ್ ಪಕ್ಕ ಕೊಟ್ಟಿರ್ತೀನಿ, ಅಂದ್ರೆ ಮ್ಯಾಚ್ ಮಾಡ್ಬೇಕೀಗ ನಾವು, ಆಯ್ತಾ? ಸೊ ಯು ಹೆಲ್ಪ್ ಮಿ ಔಟ್ ಇನ್ ಮ್ಯಾಚಿಂಗ್ ಇಟ್, ವಿಚ್ ಸೌಂಡ್ಸ್ ಬೆಟರ್. ಈ ಸೆಂಟೆನ್ಸ್ಗೆ ಇದು ಚೆನ್ನಾಗಿದೆ ಮ್ಯಾಮ್, ಈ ತರ ತುಂಬಾ ಫಾರ್ಮಲ್ ಆಗಿರೋಕ್ಕಿಂತ ಈ ತರ ಮಾತಾಡಿದ್ರೆ ಬೆಟರ್ ಆಗಿರತ್ತೆ ಅಂತ ಇರೋ ವಾಕ್ಯಗಳು, ಅವನ್ ನೋಡೋಣ ನಾವು. ಪ್ಲೀಸ್ ರಿಮೂವ್ ಯೋರ್ ಫುಟ್ವೇರ್ ಅಟ್ ದ ಡೆಸಿಗ್ನೇಟೆಡ್ ಬೌಂಡ್ರಿ. ಅಲ್ಲಿ ಕೊಟ್ಟಿರೋ ಜಾಗದಲ್ಲಿ ನಿಮ್ಮ ಚಪ್ಪಲಿಗಳನ್ನ ಇಡಿ ತರ ಹೇಳ್ತೀವ. ಅಲ್ಲಿದೆ, ಅಲ್ಲಿಡುಪ್ಪ ಚಪ್ಪಲಿನ ಅಂತ ಹೇಳ್ತೀವಿ. ಚಪ್ಪಲ್ ಹಿಯರ್, ಓವರ್ ದೇರ್, ಶೂಸ್ ಓವರ್ ದೇರ್. ಸೊ ವಿ ಡೋಂಟ್ ಸ್ಪೀಕ್ ಇನ್ ದಿಸ್ ಮ್ಯಾನರ್. ಈ ಆರೆಂಜ್ ಕಲರ್ ಬೋರ್ಡ್ ಅಲ್ಲಿ ಇರೋದು ತುಂಬಾ ಫಾರ್ಮಲ್ ಆಗಿರೋದು, ರೋಬೋಟಿಕ್ ಆಗಿರೋದು. ಚಪ್ಪಲ್ ಹಿಯರ್, ಶೂಸ್ ದೇರ್, ಲೈಕ್ ದಟ್ ವಿ ಟೆಲ್, ರೈಟ್? ಇನ್ ಸಿಂಪಲ್ ಇಂಗ್ಲಿಷ್ ಐ ಪುಟ್ ಇಟ್ ಓವರ್ ದೇರ್. 2 or 3 ವರ್ಡ್ ಸೆಂಟೆನ್ಸ್ ಅಂದ್ರೆ ಹೀಗೆ ಇರುತ್ತೆ. ಪ್ಲೀಸ್ ಆಕ್ಯುಪೈ ದ ಸೀಟಿಂಗ್ ಫರ್ನಿಚರ್ ವೈಲ್ ಐ ಪ್ರೊಕ್ಯೂರ್ ರಿಫ್ರೆಶ್ಮೆಂಟ್ಸ್. ಇಲ್ಲಿ ಕುತ್ಕೋ, ನಾನು ಅಷ್ಟೊಳಗೆ ಏನಾದ್ರು ತಿನ್ನಕ್ಕೆ ತಗೊಂಡ್ಬರ್ತೀನಿ. ಇಲ್ಲಿ ಕುತ್ಕೋ, ನಾನು ತರ್ತೀನಿ ಏನಾದ್ರು ತಿನ್ನಕ್ಕೆ, ನಾವು ಒಟ್ಟಿಗೆ ತಿನ್ನೋಣ, ಈ ತರ ಹೇಳ್ತೀವಲ್ವಾ. ವೈಲ್ ಐ ಪ್ರೊಕ್ಯೂರ್ ರಿಫ್ರೆಶ್ಮೆಂಟ್ಸ್, ಪ್ಲೀಸ್ ಆಕ್ಯುಪೈ ದ ಸೀಟಿಂಗ್ ಫರ್ನಿಚರ್. ಈ ಫರ್ನಿಚರ್ ಅಲ್ಲಿ ಆಕ್ಯುಪೈ ಆಗು ಅಂತ ಹೇಳ್ತೀವ? ನೋ. ಸಿಟ್ ಸಿಟ್, ಜಸ್ಟ್ 2 minutes, ಐ ವಿಲ್ ಬಿ ಹಿಯರ್. ಐ ಹೋಪ್ ಯು ಡಿಡ್ ನಾಟ್ ಎನ್ಕೌಂಟರ್ ಎನಿ ಸಿವಿಯರ್ ಆಬ್ಸ್ಟಕಲ್ಸ್ ಡ್ಯೂರಿಂಗ್ ಯೋರ್ ಟ್ರಾನ್ಸಿಟ್. ಅಂದ್ರೆ ನೀವ್ ಬರೋ ದಾರಿ ಕ್ಲಿಯರ್ ಆಗಿತ್ತಾ, ಏನು ಪ್ರಾಬ್ಲಮ್ ಇರ್ಲಿಲ್ಲ ತಾನೆ? ಅದು ಕೇಳೋದಿಕ್ಕೆ ಚೆನ್ನಾಗಿತ್ತಾ? ನೀನ್ ಬರೋ ದಾರಿಲಿ ಏನು ಪ್ರಾಬ್ಲಮ್ ಇಲ್ಲ ತಾನೆ? ಹೀಗ್ ಕೇಳ್ತೀವಿ. ಐ ಹೋಪ್ ಯು ಡಿಡ್ ನಾಟ್ ಎನ್ಕೌಂಟರ್ ಎನಿ ಸಿವಿಯರ್ ಆಬ್ಸ್ಟಕಲ್ಸ್ ಡ್ಯೂರಿಂಗ್ ಯೋರ್ ಟ್ರಾನ್ಸಿಟ್. ಇನ್ ಸಿಂಪಲ್ ಟರ್ಮ್ಸ್ ಯು ಕ್ಯಾನ್ ಆಸ್ಕ್, ರೋಡ್ ಕ್ಲಿಯರ್, ನೋ ಇಶ್ಯೂಸ್, ಲೈಕ್ ದಿಸ್ ವಿ ಕ್ಯಾನ್ ಆಸ್ಕ್. ಈ ತರನು ಕೇಳ್ಬೋದಲ್ವಾ? ಇಟ್ ಕನ್ವೇಸ್ ದ ಸೇಮ್ ಥಿಂಗ್. ಇದನ್ನೇ ಅದು ಹೇಳತ್ತೆ, ಆದ್ರೆ ಇದು ತುಂಬಾ ಎಲಾಂಗೇಟೆಡ್ ಆಗಿದೆ, ತುಂಬಾ ದೊಡ್ಡದಾಗಿದೆ, ತುಂಬಾ ಫಾರ್ಮಲ್ ಆಗಿದೆ. ಇದನ್ನ ನಾವು ಅವಾಯ್ಡ್ ಮಾಡೋಣ, ಆಯ್ತಾ? ವಿ ವಿಲ್ ಟ್ರೈ ಟು ಸ್ಪೀಕ್ ಇನ್ ದೀಸ್ ಸೆಂಟೆನ್ಸಸ್. ರೋಡ್ ಕ್ಲಿಯರ್, ಶಫಲ್ ಹಿಯರ್, ಸಿಟ್ ಸಿಟ್, ಜಸ್ಟ್ 2 minutes. ಸೊ
ಹೇಗ್ ವೆಲ್ಕಮ್ ಮಾಡೋದು, ಅವ್ರ ಮನೆ ಒಳಗ್ ಬಂದ್ಬಿಟ್ಟಿದ್ದಾರೆ. ಇವಾಗ ಏನ್ ಮಾಡೋಣ, ನಾವು ಬಂದಿದವ್ರನ್ನ ಅವ್ರ ಜೊತೆ ಚೆನ್ನಾಗಿ ಮಾತಾಡ್ತೀವಿ ಅಲ್ವಾ. ಐ ಹೋಪ್ ದ ಸ್ಕ್ರೀನ್ ಇಸ್ ವಿಸಿಬಲ್. ಕಾಣಿಸ್ತಿದ್ಯಾ? ನೋ? ಓಕೆ, ಒನ್ ಮೊಮೆಂಟ್. So we teach students over here to transition from long, polite lectures to short, repetitive action words when helping guests settle down. ಅವ್ರು ಕುತ್ಕೊಳ್ಳೋದಿಕ್ಕೆ ತುಂಬಾ ಲೆಕ್ಚರ್ ಕೊಟ್ಟು ಮಾತಾಡದೆ ಸೊ ಶಾರ್ಟ್ ಸೆಂಟೆನ್ಸಸ್ ವಿಲ್ ವರ್ಕ್ ಓವರ್ ಹಿಯರ್. ಸೊ ಕ್ವಿಕ್ ಹಾಸ್ಪಿಟಾಲಿಟಿ ಅಂಡ್ ಸೀಟಿಂಗ್, ನಾವು ಅವ್ರನ್ನ ಗ್ರೀಟ್ ಮಾಡಿ ಮನೆ ಒಳಗ್ ಕರ್ಕೊಳ್ತೀವಿ, ಅವ್ರನ್ನ ಕುತ್ಕೊಳಕ್ ಹೇಳೋದು. ಕ್ವಿಕ್ ಹಾಸ್ಪಿಟಾಲಿಟಿ ಅಂಡ್ ಸೀಟಿಂಗ್ ವುಡ್ ಬಿ ಸೀನ್ ನೌ. ಹೆಲ್ಪಿಂಗ್ ದೆಮ್ ಟು ಸಿಟ್ ಡೌನ್, ಅವ್ರು ಕಂಫರ್ಟಬಲ್ ಆಗಿ ಫೀಲ್ ಆಗ್ಬೇಕಲ್ಲ, ನಮ್ ಮನೆಗ್ ಬಂದಿದೀವಿ ಅಂತ. ಯಾವ್ದೋ ಒಬ್ರು ಮನೆಗ್ ಹೋಗ್ಬಿಟ್ಟಿದೀವಿ, ಅಯ್ಯೋ ಅಪ್ಪ ನಾವ್ ಯಾವಾಗ ಹೋಗೋಣ, ಯಾವಾಗ ಮನೆಯಿಂದ ಹೊರಡುದು ಅನ್ನೋ ಥಾಟ್ ಅವರಲ್ಲಿ ಬರಬಾರ್ದು. ಎಸ್, ದೇ ನೀಡ್ ಟು ಫೀಲ್ ಕಂಫರ್ಟಬಲ್ ಆಫ್ಟರ್ ಕಮಿಂಗ್ ಟು ಅವರ್ ಹೌಸ್. ಡೈರೆಕ್ಟಿಂಗ್ ವೇ ಟು ಪ್ಲೇಸ್ ಹೆವಿ ಬ್ಯಾಗ್ಸ್ ಆರ್ ಲಗೇಜ್, ಎಲ್ಲೆಲ್ಲ ಇಡ್ಬೇಕು ಅವ್ರನ್ನ ಗೈಡ್ ಮಾಡ್ಬೇಕಲ್ವಾ. ವಿ ಗೈಡ್ ದೆಮ್, ಟೆಲಿಂಗ್ ಗೆಸ್ಟ್ ಟು ಮೇಕ್ ದೆಮ್ಸೆಲ್ಸ್ ಕಂಫರ್ಟಬಲ್ ಆರ್ ಅಡ್ಜಸ್ಟ್ ಸೀಟಿಂಗ್. Pointing out where to wash hands or freshen up immediately upon entering. ಅವ್ರ ಮುಖ ಕೈ ಕಾಲೆಲ್ಲ ತೊಳ್ಕೊಳ್ತಾರೆ ಮನೆಗೆ ಬಂದಾದ್ಮೇಲೆ, ಯಾಕಂದ್ರೆ ತುಂಬಾ ದೂರ ಇಂದ ಟ್ರಾವೆಲ್ ಮಾಡಿ ಬಂದಿರ್ತಾರಲ್ಲ. ದೇ ನೀಡ್ ಟು ಫೀಲ್ ಕಂಫರ್ಟಬಲ್, ರೈಟ್? ದೇ ಡೋಂಟ್ ನೋ ಇಫ್ ಅಟ್ ಆಲ್ ದೇ ಆರ್ ಕಮಿಂಗ್ ಟು ಯುವರ್ ಹೌಸ್ ಫಾರ್ ಫಸ್ಟ್ ಟೈಮ್ ನಿಮ್ ಮನೆಗೆ ಬರ್ತಿದಾರಂದ್ರೆ ಎಲ್ಲೆಲ್ಲಿ ಏನಿದೆ ಅಂತ ಗೊತ್ತಿರಲ್ಲ. ಸೊ ನೀವ್ ತಾನೇ ಅವ್ರನ್ನ ಗೈಡ್ ಮಾಡ್ತೀರಾ. ಸೊ ವಿಲ್ ಬಿ ಪಾಯಿಂಟಿಂಗ್ ಆನ್ ವೇರ್ ಟು ವಾಶ್ ಹ್ಯಾಂಡ್ಸ್, ಎಲ್ಲಿ ಕೈ ತೊಳ್ಕೊಬೇಕು, ಹೇಗ್ ನೀವು ಎಲ್ಲೋಗಿ ಫ್ರೆಶನ್ ಅಪ್ ಮಾಡ್ಕೊಬೇಕು ಅನ್ನೋದನ್ನ ಹೇಳ್ತೀರಾ. as soon as they enter a house, turning on a fan or adjusting room airflow for comfort. ಅಂದ್ರೆ ಫ್ಯಾನ್ ಬೇಕಾ, ಎ ಸಿ ಹಾಕೋಣ, ಸರಿ ಇದ್ಯಾ, ಏನಾದ್ರು ಬೇಕಾ, ಈ ತರ ನಾವು ಕೇಳ್ತಾನೆ ಇರ್ತೀವಲ್ವಾ. ಯಾಕೆ ಇದೆಲ್ಲ ನಾವು ಮತ್ತೆ ಮತ್ತೆ ಕೇಳ್ತಾನೆ ಇರ್ತೀವಿ? ಸೊ ದಟ್ ದೇ ಫೀಲ್ ಕಂಫರ್ಟಬಲ್ ಆಫ್ಟರ್ ಕಮಿಂಗ್ ಟು ಅವರ್ ಹೌಸ್. ದಿಸ್ ಇಸ್ ಆರ್ ಥಾಟ್. ದೇ ಶುಡಂಟ್ ಫೀಲ್ ಸ್ಟಕ್. ಸೊ we'll see few sentences which is in jumbled up manner. ಪಿಕ್ಚರ್ಸ್ ನೋಡಿ ಹೇಳಕ್ಕಾಗತ್ತಾ ಅಂತ ಪ್ರಯತ್ನ ಮಾಡೋಣ, ಆಯ್ತಾ? ಇವಾಗ ನೋಡಿತನ ಒಂದ್ ಸೆಂಟೆನ್ಸ್ ನ ಹೇಗ್ ಮಾತಾಡ್ಬೇಕು, ಅದ್ನ ಫಾರ್ಮಲ್ ಆಗಿದೆ, ಇದನ್ನ ಹೇಗ್ ಹೇಳೋಣ, ಇದನ್ನ ನಾನು ತೋರಿಸ್ತಾ ಇದ್ದೆ ಅಲ್ವಾ. ಆತರ ಇಲ್ದೆ ಸೆಂಟೆನ್ಸಸ್ ಇಲ್ಲಿ ಜಂಬಲ್ಡ್ ಆಗ್ಬಿಟ್ಟಿದೆ, ಆಯ್ತಾ? ಲೆಟರ್ಸ್ in turn is being jumbled. So you rearrange it and tell it in proper manner. Okay, shall we give a try, children? ಹೆಲ್ಪ್ ಮಾಡ್ತೀರಾ ನೀವು ನಮ್ಗೆ? ಓಕೆ, ಈ ಪಿಕ್ಚರ್ ನೋಡಿನೇ ನಿಮ್ಗೆ ಹೇಳ್ಬೋದು. ಬಾ ಇಲ್ಲಿ ಬಂದ್ ಕುತ್ಕೋ. Sit here. Yes, sit here. ಬಾ ಇಲ್ಲಿ ಬಂದ್ ಕುತ್ಕೋ, ಆತರ ಹೇಳ್ತೀವಿ ಅಲ್ವಾ. One moment, there is a technical glitch. Right away I'm sharing. Sit here. Yes, ಬಾ ಇಲ್ಲಿ ಬಂದ್ ಕುತ್ಕೋ. ಸರಿ, ನೆಕ್ಸ್ಟ್ ಬರೋ ಪಿಕ್ಚರ್ ನೋಡ್ಬಿಟ್ಟು ಹೇಳಿ ಮಕ್ಳೇ, ಏನ್ ಮಾಡೋಣ? ಬಾ ಇಲ್ಲಿ ಬಂದ್ ಕುತ್ಕೋ. ಬ್ಯಾಗ್ ನ ಕೆಳಗಿಡು. ಯಾಕ ಒಬ್ರು ಬ್ಯಾಗ್ ನ ಹಾಕೊಂಡೇ ಇರ್ತಾರ ಮನೆಗ್ ಬಂದಾದ್ಮೇಲೆ. ಇಲ್ಲಿಡು ಅಲ್ಲಿಡು ಅಂತ ಹೇಳ್ತೀವಲ್ವಾ. ಕೆಳಗಿಡು ಬ್ಯಾಗ್ ನ. ಬ್ಯಾಕ್ ಡೌನ್. ಸೊ ವಿ ಕ್ಯಾನ್ ಸ್ಪೀಕ್ ಇನ್ ಬ್ರೋಕನ್ ವರ್ಡ್ಸ್ ಅಲ್ವಾ, ತುಂಬಾ ಫಾರ್ಮಲ್ ಆಗಿ ಮಾತಾಡ್ದೆ. ವಿ ಕ್ಯಾನ್ ಸ್ಪೀಕ್ ಇನ್ ಸಿಂಪಲ್ ಟರ್ಮ್ಸ್.
So these sentences, the 10 sentences that I'm going to show, it is going to be 2-word sentences only. Okay. ಅಲ್ಲಿ ಶೂಗಳನ್ನ ಇಡು. Keep shoes. ಶೂಗಳನ್ನ ಅಲ್ಲಿಡು. Keep shoes. Sit, sit. Please come. Back down. Keep shoes. Yes. ಬ್ಯಾಗ್ಗಳನ್ನ ಇಲ್ಲಿಡು. Keep bags here. ಎಲ್ಲಿ ಇಡ್ಬೇಕಂತ ನೀವು ಅವ್ರಿಗೆ ಗೈಡ್ ಮಾಡ್ತಾ ಇದ್ದೀರಾ. Keep bags here. ಸೊ ಪಿಕ್ಚರ್ ನೋಡಿ ನೀವ್ ಹೇಳೋ ತರ ಮನೆಗ್ ಬಂದಾದ್ಮೇಲೆ ಅವ್ರನ್ನ ಏನಂತೀವಿ, ಬಾ ಬಂದ್ ಕೆಲ್ಸ ಮಾಡು, ನನ್ಗೆ ಹೆಲ್ಪ್ ಮಾಡು, ಅಡಿಗೆ ಬಂದ್ ಮಾಡು ಅಂತ ಹೇಳ್ತೀವ? ಇಲ್ಲ, ಅಷ್ಟ್ ದೂರ ಟ್ರಾವೆಲ್ ಮಾಡಿ ಬಂದಿದ್ದಾರೆ, ಏನ್ ಹೇಳ್ತೀವಿ? ಸ್ವಲ್ಪ ಹೊತ್ತು ರೆಸ್ಟ್ ತಗೋ ಅಂತೀವಿ. ಸೊ ಜಸ್ಟ್ ರಿಲ್ಯಾಕ್ಸ್. ಎಸ್, ವಿ ಡೋಂಟ್ ಆಸ್ಕ್ ದೆಮ್ ಟು ಡೂ ಸಮ್ ವರ್ಕ್ ಫಾರ್ ಅಸ್. ಬಂದಿದ ತಕ್ಷಣ ಬಾ ಈ ಕೆಲಸ ಮಾಡು ಬಾ ಅಂತ ಹೇಳ್ತೀವಾ? ನೋ, ಜಸ್ಟ್ ರಿಲ್ಯಾಕ್ಸ್. ವಿ ಮೇಕ್ ದೆಮ್ ಕಂಫರ್ಟಬಲ್ ಆಸ್ ಮಚ್ ಆಸ್ ಪಾಸಿಬಲ್. ಎಷ್ಟಾಗುತ್ತೋ ಅಷ್ಟು ಅವ್ರನ್ನ ರಿಲ್ಯಾಕ್ಸ್ ಮಾಡ್ಕೊಳಕ್ಕೆ, ಕಂಫರ್ಟಬಲ್ ಆಗಿ ಫೀಲ್ ಮಾಡ್ಕೊಳಕ್ಕೆ ನಾವು ಮಾತಾಡ್ತೀವಿ. ಸರಿ. ಅವ್ರು ಕುತ್ಕೊಳ್ಳೋಕೆ ಜಾಗ ಕೊಡ್ತೀವಿ. ಮನೆ ಪೂರ್ತಿ ಸಾಮಾನ್ಗಳನ್ನ ಇಟ್ಬಿಟ್ಟು ಅವ್ರು ಎಲ್ಲಿ ಕುತ್ಕೊಳ್ಳೋದಂತ ಅವ್ರಿಗೆ ಗೊತ್ತಾಗದೆ ಇರತ್ತಾ? ವಿ ಕ್ರಿಯೇಟ್ ಸಮ್ ಸ್ಪೇಸ್, ಮೇಕ್ ದೆಮ್ ಫೀಲ್ ಕಂಫರ್ಟಬಲ್, ಆಸ್ಕ್ ದೆಮ್ ಟು ಸಿಟ್ ಇನ್ ಅ ಪ್ಲೇಸ್ so that they are occupied. Make some space for them. ಏನಿದು? ಇದನ್ನ ತಗೋ, ಇದು ಬೇಕಾ ಅದು ಬೇಕಾ ಅಂತ ಕೇಳೋಕ್ಕಿಂತ ಇದನ್ನ ಒಂದ್ ಕೊಟ್ಬಿಟ್ಟು ಅವ್ರು ತುಂಬಾ ಹಶ್ವಲ್ ಇರ್ತಾರಂತ ನಮ್ಗೆ ಗೊತ್ತಿರತ್ತೆ. ಸೊ ಇದನ್ನ ತಗೊಳ್ಳಿ ಅಂತ ಹೇಳ್ತೀವಲ್ವಾ? ಸೊ ವಿತ್ ಆರ್ hospitality, they should feel comfortable after taking it. Take this, keep here, sit. ಇದನ್ನ ಗಟ್ಟಿ ಇಟ್ಕೋ. ಇವಾಗ ಮಗು ಒಂದ್ ಮನೆಗೆ ಬರ್ತಿದೆ ಅಂದ್ರೆ ಅಜ್ಜಿ ತಾತ ಅದಕ್ಕೆ ದುಡ್ಡನ್ನ ಕೊಡ್ತಾರಲ್ಲ, ಕೈಯಲ್ಲಿ ಗಟ್ಟಿಗೆ ಇಟ್ಕೊಂಬಿಟ್ಟ ಬಿಡ್ಬೇಡ ಅಂತ ಹೇಳ್ತಾರೆ. ಹೋಲ್ಡ್ ಟೈಟ್ಲಿ, ಹೋಲ್ಡ್ ಟೈಟ್. ಎಸ್. Then you ask them to wash their hands, then freshen up. Correct? Wash hands now. ಕೈ ಈಗ ತೊಳ್ಕೊಳ್ಳಿ. ಹೊರಗಡೆಯಿಂದ ಬಂದಿದ್ದಾರೆ, they would feel definitely hot. You will turn on the fan. Correct. Perfect you are. ಪಿಕ್ಚರ್ ನೋಡಿದ ತಕ್ಷಣನೇ ಕರೆಕ್ಟ್ ಆಗಿ ಕಂಡುಹಿಡ್ಬಿಟ್ಟಿದ್ರ. ಟರ್ನ್ ಫ್ಯಾನ್ ಆನ್. So these sentences that we have seen, it isn't formal at all. Also, it is making them feel very much comfortable with short sentences itself. Correct? We offer them refreshments as well. Have a coffee. We'll ask them, have a coffee or tea. Yes. And we ask like that. One of them is telling me this answer. Okay, have a sweet. Ba, one sweet in the tago. Grab some. What are these? Ba, one tago. Snacks in the tago. Anta ಹೇಳ್ತೀವಿ. Grab some snacks. So we are offering food to them now. ಮನೆಗೆ ಒಬ್ರು ಬಂದ್ಬಿಟ್ಟಿದ್ದಾರೆ, ಅವ್ರಿಗೆ ಫ್ರೆಶನ್ ಅಪ್ ಮಾಡ್ಕೊಳಕ್ ಹೇಳ್ಬಿಟ್ಟಿದ್ವಿ, ಎಲ್ಲೆಲ್ಲಿ ಏನನ್ನ ಇಡ್ಬೇಕಂತ ಗೈಡ್ ಮಾಡ್ಬಿಟ್ಟಿದ್ವಿ. ಬಂದಾದ್ಮೇಲೆ ಅವ್ರಿಗೆ ಏನಾದ್ರು ತಿನ್ನ ಕೊಡ್ಬೇಕಲ್ವಾ? ರೈಟ್? ಟೇಕ್ ದೀಸ್ ಬಿಸ್ಕೆಟ್ಸ್. ಇಟ್ಸ್ ವಾಟರಿಂಗ್, ರೈಟ್? ತಿನ್ಬೇಕಂತ ಅನ್ಸ್ತಿದೆ ಅಲ್ಲ? ಕರೆಕ್ಟ್. ಜಸ್ಟ್ 2 minutes. ವಾಂಟ್ ಸಮ್ ಜ್ಯೂಸ್? ಜ್ಯೂಸ್ ಕುಡಿಬೇಕಾ ಇವಾಗ? ಅಂತೂ ಬೇಸಿಗೆಗಾಲ ಅಲ್ಲ, ಇವಾಗ ಸಮ್ಮರ್ ಟೈಮಲ್ಲಿ ಬಂದ್ಬಿಟ್ಟಿದ್ದಾರೆ ಏನ್ತೀವಿ, ಜ್ಯೂಸ್ ಕುಡಿತೀಯಾ ಅಂತ ಕೇಳ್ತೀವಿ. ವಾಂಟ್ ಸಮ್ ಜ್ಯೂಸ್?
pour more dash, ಇನ್ನು ಸ್ವಲ್ಪ ಕಾಫಿನ ಹಾಕು, or pour more tea. Okay, pour more coffee or tea. Water, drink first. ಏನ್ ಬರುತ್ತೆ ಮಕ್ಳೇ? ವಾಟರ್ ಗಿವ್ ಫಸ್ಟ್. ಓಕೆ, ಒಬ್ರು ಹೇಳ್ತಾರೆ ವಾಟರ್ ಗಿವ್ ಫಸ್ಟ್ ಅಂತ. ಅಲ್ಲ, ವಾಟರ್ ಕಮಿಂಗ್ ಫಸ್ಟ್. ಮೊದ್ಲು ನಾನು ನೀರ್ ಕೊಡ್ತಾ ಇದ್ದೀನಿ, ಅದಾದ್ಮೇಲೆ ನೀನ್ ಕೇಳೋ ಟೀ ಕಾಫಿನ ನಾನು ಕೊಡ್ತೀನಿ. ಓಕೆ, ಟೀ ಆರ್ ಕಾಫಿ ಯು ಆರ್ ಆಸ್ಕಿಂಗ್ ದೆಮ್. ಮೊದಲು ನೀರನ್ನು ಕೊಡಿ. ಒಬ್ರು ದೂರದಿಂದ ಬರ್ತಿದ್ದಾರೆ, ಫಸ್ಟ್ ಅವ್ರಿಗೆ ಅವ್ರ ಟೈರ್ಡ್ನೆಸ್ ಹೋಗೋದಿಕ್ಕೆ ಸ್ವಲ್ಪ ನೀರನ್ನ ಕೊಡ್ತೀವಿ, ಅದಾದ್ಮೇಲೆ ಟೀ ಕಾಫಿ ಕುಡಿತೀವಿ ಅಂತ ಖಂಡಿತ ಹೇಳ್ತೀವಿ ಅಲ್ವಾ. ಸೊ ವಿ ಹ್ಯಾವ್ ಸೀನ್ many things today wherein how we greet a person, how we make them settle down first, then offer them refreshments. Which means ತಿನ್ನೋದಿಕ್ಕೆ, ಕುಡಿಯೋದಿಕ್ಕೆ, ಅವ್ರನ್ನ ಕಂಫರ್ಟಬಲ್ ಆಗಿ ಫೀಲ್ ಮಾಡೋದಿಕ್ಕೆ ಫಾರ್ಮಲ್ ಆಗಿರೋಕ್ಕಿಂತ ಈ ತರ ಒಂದು ರಿಯಲ್ ಹೋಸ್ಟ್ ಆಗಿ ವಿತ್ ಬ್ರೋಕನ್ ಸೆಂಟೆನ್ಸಸ್, ಶಾರ್ಟ್ ಸೆಂಟೆನ್ಸಸ್ ಹೇಗ್ ಮಾತಾಡ್ಬೋದು ಅಂತ ಇವಾಗ ನಾವು ತಿಳ್ಕೊಂಡಿದೀವಿ. ಆಲ್ರೈಟ್, so thank you so much friends. We will meet again in next class with another interesting topic. Our maths teacher is waiting for us. Have a great day ahead. Jai Hind, Jai Bharat, Jai Vidya Shakti. Thank you.